ಸೊ ನೀವು ಸುಮಾರಷ್ಟು ಹ್ಯಾಟ್ಸ್ ವೇರ್ ಮಾಡಿದ್ದೀರಾ. ಮಿಸ್ಟರ್ ಕರ್ನಾಟಕ 2022 ಆಗಿದ್ದೀರಾ, ಮಿಸ್ಟರ್ ಪಾಪ್ಯುಲರ್ 2022 ಆಗಿದ್ದೀರಾ, ಎಸ್. ಮಿಸ್ಟರ್ ಇಂಡಿಯಾ ವರ್ಚುವಲ್ 2022 ಆಗಿದ್ದೀರಾ. ಸೊ ಇಷ್ಟೊಂದು ಪದವಿಗಳು ನಿಮ್ಮ ಕೈಯಲ್ಲಿದೆ ಇವಾಗ. ಸೊ ಆಂಕರಿಂಗ್ ಎಲ್ಲಿಂದ ಬಂತು ಸರ್? ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ಇದು ನನ್ನ ಡ್ರೀಮೇ ಅಲ್ಲ. ಓ, ಆ್ಯಕ್ಚುಲಿ ಓಕೆ. ನಾನು ಆ್ಯಂಕರ್ ಆಗಬೇಕು ಅಂತಲೂ ಇದ್ದೋನಲ್ಲ. ಹ್ಮ್. ಇದೇನೋ ಹೇಳ್ತಾರಲ್ಲ, ದೇವ್ರು ಕೇಳ್ದೇನೆ ಕೊಟ್ಟಿರುವಂಥ ಒಂದು ಉಡುಗೊರೆ ಅಂತಲೇ ಹೇಳ್ಬೋದು. ಓಕೆ. ಏನಂತ ಹೇಳಿದ್ರೆ ಒಂದು ಸಣ್ಣ ಇನ್ಸಿಡೆನ್ಸ್ ಇದೆ. ಅದಾಗಿದ್ದು ಹೇಗೆ, ನಾನು ಆ್ಯಂಕರ್ ಆಗಿದ್ದು ಹೇಗೆ ಅಂತ. ಒಂದು ನ್ಯೂ ಇಯರ್ ಪಾರ್ಟಿ, ನಾನು ಕಾಲೇಜಲ್ಲೆಲ್ಲ ನಾನು ಸಿಂಗರ್ ಆಗಿ ಹಾಡು ಹೇಳ್ತಾ ಇದ್ವಿ. ಲೈಕ್ ಅಂದರೆ ತುಂಬ ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ವಿ. ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರುತ್ತಲ್ಲ ಕಾಲೇಜಲ್ಲಿ. ಸೊ ಅಂಥ ಕಲ್ಚರಲ್ ಆ್ಯಕ್ಟಿವಿಟೀಸ್ ಒಂದು ಕಡೆಯಿಂದ ಏನಂದರೆ ಪೀರಿಯಡ್ ಮಿಸ್ ಆಗುತ್ತೆ ಅನ್ನೋದು ಒಂದು ಖುಷಿ ಇದ್ದರೆ, ಇನ್ನೊಂದು ಕಡೆಯಿಂದ ನಮ್ಮ ಒಂದು ಟ್ಯಾಲೆಂಟ್ನ ತೋರಿಸೋದೊಂದು ಖುಷಿ ಇರ್ತಿತ್ತು. ಓಕೆ. ಓಕೆ, ಸೊ ಹಾಗಾಗಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ನೆಲ್ಲ ನಾವು ತುಂಬ ಜಾಸ್ತಿ ಮಾಡ್ತೀವಿ. ಸೊ ಸಿಂಗಿಂಗ್ ಮಾಡ್ತಾ ಇದ್ದೆ ನಾನು. ಸೊ ಈಗಲೂ ಕೂಡ ಸಿಂಗಿಂಗ್ ಮಾಡ್ತೀನಿ ನಾನು ಈವೆಂಟ್ಸ್ಗಳಲ್ಲೆಲ್ಲ. ಹೌದಾ? ಸೊ We'd ಆ love to hear ಇದರಲ್ಲಿ you. ಸೊ ಆ ಇದರಲ್ಲಿ ಒಂದಿನ ನ್ಯೂ ಇಯರ್ ಪಾರ್ಟಿಗೆ ನಮ್ಮ ಊರಲ್ಲಿರುವಂಥ, ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ಸ್ ಇರುವಂಥ ದೂರದಲ್ಲಿ ಒಂದು ರೆಸಾರ್ಟ್ ಇದೆ. ತುಂಬ ಪರಿಚಯ ಇರೋರು, ನಮ್ಮ ತಂದೆಗೆ ತುಂಬ ಪರಿಚಯ ಇರೋರು ಅವರು. ಸೊ ಅವ್ರು ಒಂದಿನ ಕರೆದಿದ್ರು. ಅವರಿಗೆ ನಾನು ಸಿಂಗ್ ಮಾಡೋದು ತುಂಬ ಇಷ್ಟ ಆಗಿಬಿಟ್ಟು, ಸೊ ಒಂದು ಫ್ಯಾಮಿಲಿ ಬಂದಿದೆ, 40 ಮೆಂಬರ್ಸ್ ಇದ್ದಾರೆ. ಸೊ ಹೊರಗಡೆಯಿಂದೆಲ್ಲ ಬಂದಿರೋ ಫ್ಯಾಮಿಲಿ, ದಾಂಡೇಲಿ ಆ ಥರದಿಂದ ಬಂದವರು. ಓಕೆ. ಸೊ ಅವರಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು, ನೀವು ಮತ್ತೆ ನಿಮ್ಮ ಫ್ರೆಂಡ್ಸ್ ಯಾರನ್ನಾರು ಕರ್ಕೊಂಬರ್ತೀಯಾ ಸಾಂಗಿಗೆ ಅಂತ ಹೇಳಿದರು, ಸಿಂಗಿಂಗ್ ಮಾಡ್ಲಿಕ್ಕೆ. ಓಕೆ, ನನ್ನ ಫ್ರೆಂಡ್ಸ್ ಎಲ್ಲ ಫ್ರೀ ಇದ್ದಾರೆ. ಅವ್ರು ಹೇಳಿದ್ರು ಸ್ವಲ್ಪ ಅಮೌಂಟ್ ಕೊಡ್ತೀವಿ ಅಂತ. ಸೊ ನಾನು ಕಾಲೇಜಲ್ಲಿ ಇದ್ದಿದ್ದು ಅವಾಗ, ಡಿಗ್ರಿ ಎಂಡ್ ಆಗಿತ್ತು ಅಷ್ಟೇ, ಡಿಗ್ರಿ ಮುಗ್ದಿತ್ತು ಅವಾಗ. ಸೊ ಆ ಟೈಮಲ್ಲಿ ಯಾರಿಗೆ ಇಷ್ಟ ಇರಲ್ಲ, ದುಡ್ಡು ಕೊಡ್ತಿದ್ದಾರೆ ಬನ್ನಿ ಅಂತ ಹೇಳಿದ್ರೆ, ನಮ್ಮ ಖರ್ಚಿಗೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿದ್ವಿ. ಸೊ ಅಲ್ಲಿ ಈವೆಂಟ್ ಸ್ಟಾರ್ಟ್ ಆಯಿತು, ಸಿಂಗಿಂಗ್ ಮಾಡ್ತಾಯಿದ್ವಿ, ತುಂಬ ಎಲ್ಲರಿಗೂ ಇಷ್ಟ ಆಗಿತ್ತು. ನನಗಿಂತ ಒಳ್ಳೆ ಸಿಂಗರ್ ಕೂಡ ಬಂದಿದ್ರು ನನ್ನ ಜೊತೆ, ನನ್ನ ಫ್ರೆಂಡ್ಸ್ ಆಗಿರೋರು. ಓಕೆ. ಓಕೆ, ಸೊ ಹಂಗೆ ಮಾಡ್ತಾ ಅವರು ರೆಸಾರ್ಟ್ ಅವ್ರ ಓನರ್ ಒಬ್ರು ಬಂದು ಏನು ಹೇಳಿದ್ರು, ಬರೀ ಸಿಂಗಿಂಗ್ ಬೋರ್ ಆಗ್ತಾ ಇದೆ, ನೀನೇನಾದ್ರು ಆಕ್ಟಿವಿಟೀಸ್ ಮಾಡಿಸ್ಬೋದಾ? ಓಕೆ. ಓಕೆ, ನೀನು ಸ್ಟೇಜ್ ಮೇಲೆ ಯಾವಾಗಲೂ ಇರ್ತೀಯ ಅಲ್ವಾ, ನಿನಗೆ ಸ್ಟೇಜ್ ಫಿಯರ್ ಇಲ್ಲ ನಾನು ನೋಡ್ದಂಗೆ. ಸೊ ಏನಾದ್ರು ಆಕ್ಟಿವಿಟೀಸ್ ಮಾಡಿಸ್ಬೋದಾ ನಿನ್ನ ಕಡೆಯಿಂದ, ಅಂದರೆ ನಿನಗೇನಾದ್ರು ಗೊತ್ತಿರೋದು, ಓನ್ ಆಗಿ ಏನಾದ್ರು ಕ್ರಿಯೇಟಿವಿಟಿ ಆಗಿ ಏನಾದ್ರು ಮಾಡ್ಬೋದಾ ಅಂತ. ನಾನು ಸಡನ್ ಆಗಿ ಇಲ್ಲ ಅಣ್ಣ, ಆ ಥರ ಎಲ್ಲ ಮಾಡೋಕ್ಕಾಗಲ್ಲ, ನಾನು ಹೆಂಗೆ ಮಾಡಲಿ, ಅದೆಲ್ಲ ಗೊತ್ತಿಲ್ಲ ನನಗೆ ಅಂತ ಅಂದೆ. ಅವ್ರು ಒಂದಿಷ್ಟು ಧೈರ್ಯ ತುಂಬಿದೆ, ನೀನು ಮಾಡ್ತೀಯ, ಸಾಂಗೇ ಚೆನ್ನಾಗಿ ಹೇಳ್ತೀಯ, ಅದೆಲ್ಲ ಮಾಡೇ ಮಾಡ್ತೀಯ ಅಂತ. ಸೊ ಒಂದಿಷ್ಟು ಇದೆ ಐಟಮ್ಸ್ಗಳೆಲ್ಲ, ಗಿಲೂನ್ಸ್ ಎಲ್ಲ ಇದೆ ಅಂತ ಹೇಳಿ, ಸೊ ವೈಫೈ ಕನೆಕ್ಟ್ ಮಾಡಿ ಕೊಟ್ಟರು. ಯೂಟ್ಯೂಬಲ್ಲಿ ಒಂದಿಷ್ಟು ಗೇಮ್ಸ್ಗಳು ನೋಡಿದೆ. ಓಕೆ. ಸೊ ಗೇಮ್ಸ್ ನೋಡ್ಬಿಟ್ಟು ನಾನು ಹೋಸ್ಟ್ ಮಾಡಿದೆ ಅಲ್ಲಿ. ಓಕೆ, ಹೋಸ್ಟ್ ಮಾಡಿದೆ. ನನಗೆ ಒಂದಿಷ್ಟು ನನ್ನ ಫ್ರೆಂಡ್ಸ್ ಹೇಳಿರೋದು ಒಂದಿಷ್ಟು ಫನ್ನಿ ಕ್ವಶನ್ಸ್ಗಳು ನನ್ನ ತಲೆಯಲ್ಲಿತ್ತು, ಕ್ವಶನ್ ಆನ್ಸರ್ಸ್ಗಳು. ಆ ಕ್ವಶನ್ ಆನ್ಸರ್ಸ್ಗಳು ಕೇಳಿದೆ. ಆ್ಯಂಡ್ ಅಲ್ಲಿ ಆನ್ ಸ್ಪಾಟಲ್ಲಿ ಅವ್ರ ಜೊತೆ ನಾನು ಹೇಗೆ ಮಾತಾಡಬೇಕು, ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಆ ಥರ ನಾನು ಮಾತಾಡ್ತೀನಿ ಅಂತ. ಸೊ ಆನ್ ಸ್ಪಾಟಲ್ಲಿ ಅವ್ರ ಹತ್ರ ನಾನು ಏನಂದರೆ ಇಂಟ್ರಾಕ್ಷನ್ ಮಾಡ್ತಾ ಹೋದೆ, ಅವ್ರ ಹತ್ರ ಕ್ವಶನ್ ಕೇಳೋದು, ಅವ್ರು ಆನ್ಸರ್ ಮಾಡೋದು. ಸೊ ಅದೆಲ್ಲ ಫನ್ನಿ ವೇಲ್ ಹೋಯ್ತು. ಓಕೆ. ಸೊ ಎಂಡ್ ಆಫ್ ದ ಡೇ, ಸೊ ತುಂಬ ಜನ ಇಷ್ಟಪಟ್ಟರು. ಫಾರ್ ದ ಫಸ್ಟ್ ಟೈಮ್ ನನಗೊಬ್ರು ಟಿಪ್ಸ್ ಕೊಟ್ಟಿರೋದು. ಅವತ್ತು ನನ್ನ ಫೋನ್ ಪೇಗೆ 2000 ರೂಪೀಸ್ UPI ಮಾಡಿದ್ರು ಒಬ್ರು. ತುಂಬ ಚೆನ್ನಾಗಿ ಮಾಡಿದ್ರಿ ಈವೆಂಟು, ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೀವು ಫಸ್ಟ್ ಟೈಮ್ ಮಾಡಿದ್ರಿ ಅಂತ ಹೇಳಿದ್ರು ಗಿರೀಶ್ ಅವರು, ಬಟ್ ನನಗೆ ಅನಿಸಿಲ್ಲ ಆ ಥರ. ತುಂಬ ಚೆನ್ನಾಗಿ ಮಾಡಿದ್ರಿ, ಕೀಪ್ ಇಟ್ ಅಪ್, ತುಂಬ ಮುಂದೆ ಹೋಗ್ತೀರಾ ಅಂತ ಅವ್ರು ನನಗೆ ಹೇಳಿದರು ಫಸ್ಟಿಗೆ. ಸೊ ಇದು ನನ್ನ ಫಸ್ಟ್ ಈವೆಂಟು. ಅಲ್ಲಿ ಅವ್ರು ಕೊಟ್ಟಿದ್ದು ನನಗೆ 500 ರೂಪೀಸು, ಅಂದರೆ ಸಿಂಗಿಂಗಿಗೆ ಬಂದಾಗ 500 ರೂಪೀಸ್ ಅವ್ರು ಕೊಟ್ಟಿದ್ದು. 2000 ರೂಪೀಸ್ ಇವರು ನನಗೆ ಟಿಪ್ಸ್ ಅಂತ ಪೇ ಮಾಡಿದ್ದು. ಸೊ ಅದು ನನ್ನ ಮನೆಗೆ ಬಂದು ನಮ್ಮ ಅಮ್ಮ ಅದು ತುಂಬ ಖುಷಿಯಲ್ಲಿ ಹೇಳಿದ್ದೆ, ಹಿಂಗೆ ಅಮ್ಮ 2000 ರೂಪಾಯಿ ಕೊಟ್ಟಿದ್ರು ಹಾಗೆ ಹೀಗೆ ಅಂತ. ನಿಮಗೆ ಗೊತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ 2000 ರೂಪಾಯಿ ಅಂದ್ರೆ ದೊಡ್ಡದು, ಅಂದರೆ ಆ ಟೈಮಲ್ಲಿ. ಸೊ ಇದು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲಿಂದ ಒಂದೊಂದೇ ಈವೆಂಟ್ಸ್, ಅಲ್ಲೇ ಸುಮಾರು ಈವೆಂಟ್ ಮಾಡಿದೆ. ಅದೇ ರೆಸಾರ್ಟಲ್ಲಿ ಒಂದು ಬರ್ತ್ಡೇ ಈವೆಂಟ್ಸ್ ಎಲ್ಲ ಕೊಟ್ಟರು, ಮತ್ತೆ ರೆಗ್ಯುಲರ್ ಆಗಿ ಕರೀತಾ ಇದ್ರು ಅವರು. ಸೊ ಅದನ್ನ ಈವೆಂಟ್ ಮಾಡ್ತಾ ಇದ್ವಿ. 500 ರೂಪೀಸ್, 1000 ರೂಪೀಸ್, 1500 ರೂಪೀಸ್ ನಾನು ಫಸ್ಟ್ ಮಾಡಿದ್ದು ಈವೆಂಟ್ಸ್ಗಳು. ಸೊ ಕೆಲವರಿಗೆ ಫ್ರೀ ಆಗೂ ಮಾಡಿದ್ದೀನಿ, ನನ್ನ ಒಂದು ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ ಆಗಲಿ ಅಂತ. ಕರೆಕ್ಟ್. ಸೊ ಹೀಗೆ. ಅಮೇಝಿಂಗ್ ನಂದನ್. ಸೊ ನೀವಂದ್ರಿ ನಿಮ್ದಿದು ಕನ್ಸಲ್ಲ ಅಂತ. ಸೊ ಏನು ನಿಮ್ಮ ಕನಸು? ತುಂಬ ಜನ ಕೇಳಿದ್ದಾರೆ ನನಗೆ ಈ ಕ್ವಶನ್, ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದಾರೆ. ಓಕೆ. ನಾನು ಆಂಕರ್ ಆಗಲಿಲ್ಲ ಅಂದಿದ್ರೆ ನಾನೊಂದು ಫ್ಯಾಷನ್ ಡಿಸೈನರ್ ಆಗ್ತಿದ್ದೆ, ಇಲ್ಲಾಂದ್ರೆ ಆನಿಮೇಟರ್ ಆಗ್ತಿದ್ದೆ. ಓಕೆ. ಎರಡು ನನ್ನ ಡ್ರೀಮ್ ಅದಿದ್ದು. ತುಂಬಾ ಅಂದ್ರೆ ನನಗೆ PU ಮಾಡ್ಬೇಕಾದ್ರೆ ನಂಗೆ ಇದು ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಹುಚ್ಚೆದ್ದು ಬೆಂಗಳೂರು ಕೂಡ ಬಂದಿದ್ದೆ ನಾನು, ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಬೇಕು ಅಂತ. ಸೊ ಇವರಲ್ಲಿ ಇಲ್ಲಿ ಹೇಳಿದ ಪ್ರಕಾರ 1.5 lakh ಇಂದ 2 lakhs 3 lakhs ಹತ್ರ ಹೋಗುತ್ತೆ ಕೋರ್ಸಿಗೆ. 2.5 year ಕೋರ್ಸ್ ಇರುತ್ತೆ ಫ್ಯಾಷನ್ ಡಿಸೈನಿಂಗ್ ಅಂತ. ಅರೇನಾ ಅಂತ ಹೇಳ್ಬಿಟ್ಟು ನೀವು ಕೇಳಿದಿರಾ ಅನ್ಸುತ್ತೆ, ಒನ್ ಆಫ್ ದ ಬಿಗ್ಗೆಸ್ಟ್ ಯೂನಿವರ್ಸಿಟಿ ಅದು. ಸೊ ಆ ಯೂನಿವರ್ಸಿಟಿಲಿ ಮಾಡಬೇಕು ಅಂತ ನಂಗೆ ಆಸೆ ಇತ್ತು.
ನನಗೆ ಎಲ್ಲಿ ಅಂತ ಹೇಳಿದ್ರೆ ನಂಗೆ ಬ್ರೇಕ್ ಡೌನ್ ಆಗಿದ್ದು ಆ ಅಮೌಂಟ್ ಕೇಳಿ. ಲೈಕ್ ಅಂದ್ರೆ ಇಷ್ಟು ಡೊನೇಷನ್ಸ್ ಇರುತ್ತೆ. ನಮ್ಮ ಮನೇಲಿ ಅವಾಗ ಕಾಲೇಜಿಗೆ ಕಳಿಸ್ತಿರೋದೇ ಕಷ್ಟದಲ್ಲಿ. ಇನ್ನೆಲ್ಲ ನಮ್ಮ ಮನೇಲಿ ಹೋಗಿ 1.5 ಲಕ್ಷ 2 ಲಕ್ಷ ಅಂತ ಕೇಳಿದ್ರೆ ಹೋಗಿ ನಿಂದೆ ಏನಾದ್ರು ಕಿಡ್ನಿ ಮಾಡ್ಕೊಂಡು ಏನೇ ಮಾಡ್ಬಿಡು ಅಂತ ಅನ್ನೋರು. ಸೊ ಆ ಇದ್ರಲ್ಲಿ ಕನ್ಸೆಂಟ್ ಬಿಟ್ಟಿರಲಿಲ್ಲ ನಾನು. ಲಾಸ್ಟ್ ತನಕನು ಟ್ರೈ ಮಾಡ್ತಾನೆ ಇದ್ದೆ, ಏನಾದ್ರು ಮಾಡ್ಬೋದು ಅಂತ. ಎಜುಕೇಶನ್ ಲೋನ್ ಕೂಡ ಅಪ್ಲೈ ಮಾಡಿದ್ದೆ, ಬಟ್ ಆ ಕೋರ್ಸಿಗೆ ಲೋನ್ ಸಿಗಲ್ಲ ಅಂತ ಗೊತ್ತಾಯ್ತು. ಅವಾಗ ತುಂಬಾ ಡಿಸಪಾಯಿಂಟ್ಮೆಂಟ್ ಆಯ್ತು ನನಗೆ ಡಿಗ್ರಿ ಎಂಡ್ ಆಗ್ಬೇಕಾದ್ರೆ. ಆಮೇಲೆ ಡಿಗ್ರಿ ಎಂಡ್ ಆಗ್ಬೇಕಾದ್ರೆ ನನಗೆ ಕ್ವಶನ್ ಹುಡ್ಕೊಳಕ್ ಸ್ಟಾರ್ಟ್ ಆಯ್ತು, ಏನ್ ಮಾಡೋದು. ನನಗೆ ಇದಿದೊಂದು ಡ್ರೀಮ್ ಅದು, ಅವೆರಡರಲ್ಲಿ ಅದೆರಡೂ ಮಾಡಕ್ ಆಗ್ತಿಲ್ಲ, ಇನ್ನೇನ್ ಮಾಡ್ಲಿ. ನನಗೆ IT ಕಂಪ್ನಿ ಅಥವಾ MNC ಕಂಪ್ನಿಲಿ ವರ್ಕ್ ಮಾಡಕ್ ಚೂರು ಇಷ್ಟ ಇರಲಿಲ್ಲ, ಈಗಲೂ ಕೂಡ ಇಷ್ಟ ಇಲ್ಲ. ಸೊ ನಾನು ಒಂದೇ ಒಂದು ಇಂಟರ್ವ್ಯೂ ಕೂಡ ಮಾಡ್ಲಿಲ್ಲ ಅಲ್ಲಿ ತನಕ. ಸೊ ಹೀಗೆ ನನಗಿದ್ದು ಅನಿಮೇಷನ್ ಮತ್ತೆ ಫ್ಯಾಷನ್ ಡಿಸೈನರ್ ಆಗಬೇಕು ಅಂತ. ಓಕೆ, ಸೊ ನೀವು ಯು ಆರ್ ಲೈಕ್ ಅ ಸ್ಟೈಲ್ ಐಕಾನ್ ಟು ಮೆನಿ ಮೆನ್. ಆ್ಯಂಡ್ ನೀವು ನಿಮ್ಮ ಸ್ಟೈಲ್ನ ಹೇಗೆ ಇಂಪ್ರೂವ್ ಮಾಡ್ಕೋತಾ ಬಂದ್ರಿ? ನಿಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಸ್ಟೈಲ್ ಜರ್ನಿ? ಯಾಕೆ ಈ ಕ್ವೆಶನ್ ಕೇಳ್ತಿದ್ದೀನಿ ಅಂದರೆ, ಯು ಬಿನ್ ಮಿಸ್ಟರ್ ಪಾಪ್ಯುಲರ್, ಎಸ್, ಮಿಸ್ಟರ್ ಇಂಡಿಯಾ, ಮಿಸ್ಟರ್ ಇಂಡಿಯಾ ವರ್ಚುವಲ್. ದಟ್ಸ್ ವಾಟ್ ಎಲ್ಲಾನು ನೋಡಿರ್ತಾರೆ, ಎಲ್ಲಾನು ಮಾಡಿರ್ತಾರೆ. ಹೇಗೆ ಎವಾಲ್ವ್ ಆಯಿತು? ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಫ್ಯಾಷನ್ ಪೇಜೆಂಟ್ ಅನ್ನೋದು ಇಟ್ಸ್ ನಾಟ್ ಆಲ್ ಅಬೌಟ್ ಫ್ಯಾಷನ್ ಸ್ಟೈಲಿಂಗ್. ನೀವು ಹೇಗೆ ಸ್ಟೈಲ್ ಮಾಡ್ತೀರಾ, ನೀವು ಹೇಗಿದ್ದೀರಾ, ನಿಮ್ಮ ಲುಕ್, ಅದು ಯಾವುದು ಡಿಪೆಂಡ್ ಆಗಲ್ಲ. ಹೌದಾ? ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಆಟಿಟ್ಯೂಡ್ ಲೆವೆಲ್, ನೀವು ಹೇಗೆ ಸ್ಟೇಜ್ ಮೇಲೆ ಪ್ರೆಸೆಂಟ್ ಮಾಡ್ತೀರಾ, ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ ನೀವು ಯಾರು ಫ್ಯಾಷನ್ ಪೇಜೆಂಟ್ ಮಾಡ್ತೀರಾ ಅಂತ ಅಂದ್ರೆ, ಸೊ ಫಸ್ಟಿಗೆ ನಿಮ್ ತಲೆಗೆ ಬರೋದು ನಾನು ಕಾನ್ಫಿಡೆನ್ಸ್ ಆಗಿದ್ದೀನಾ, ಇಲ್ಲ ನನ್ನ ಆಟಿಟ್ಯೂಡ್ ಚೆನ್ನಾಗಿದ್ಯಾ, ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದ್ಯಾ, ನಾನು ಹೇಗೆ ಪ್ರೆಸೆಂಟ್ ಮಾಡ್ಕೊಳ್ತಾ ಇದೀನಿ ಸ್ಟೇಜ್ ಮೇಲೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಜೊತೆಗೂ ನನಗೆ ಫ್ಯಾಷನ್ ಅಂದ್ರೆ ಇವಾಗಿಂದ ಅಲ್ಲ, ನನ್ನ ಕಾಲೇಜಿಂದನೂ ನಂಗೆ ತುಂಬಾ ಇಷ್ಟ. ನನ್ನ ಬ್ರದರ್ ಒಬ್ರು ಇದ್ದಾರೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾನೆ ಹೇಳ್ಬೋದು, ನೂತನ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರದೊಳಗೆ ನಾನು ತುಂಬಾ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಹಿ ಈಸ್ ಮೈ ಗೈಡ್. ಅವಾಗಿಂದನೂ ಕೂಡ ನನ್ನ ಲೈಫಲ್ಲಿ ನಾನೇನಾದ್ರು ಒಳ್ಳೇದು ಮಾಡಿದ್ರು ಅವ್ರು ನನಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ನಾನೇನಾದ್ರು ಮಾಡದೇ ಇರೋದು ಮಾಡಿದ್ರು ಕೂಡ ನನಗೆ ಕರೆದು ಹೇಳಿದ್ದಾರೆ, ಇದು ಮಾಡಬೇಡ, ಇದು ಒಳ್ಳೇದಲ್ಲ ಅಂತ. ಸೊ ನನ್ಕಿಂತ ಅವ್ರು ದೊಡ್ಡವರು ಅಂತ ಹೇಳಿದ್ರೆ ಒಂದು 3 to 4 years ಅವ್ರು ನನ್ಕಿಂತ ದೊಡ್ಡವರು. ನಾನು ಅವ್ರನ್ನ ಸ್ವಂತ ಅಣ್ಣನ ಥರನೇ ನಾನು ಟ್ರೀಟ್ ಮಾಡ್ತೀನಿ. ಸೊ ಅವ್ರನ್ನ ನಾನು ಅವಾಗ ನೋಡ್ತಾ ಇದ್ದೆ. ಅವ್ರು ಫಸ್ಟಿಗೆ ಬೆಂಗಳೂರು ಬಂದು ಹೋದವರು. ಅವಾಗ ಅವ್ರದ್ದು ಸ್ಟೈಲ್ ಎಲ್ಲ ಹೇಗಿತ್ತು ಅಂದ್ರೆ, ಅವಾಗಿನ ಫ್ಯಾಷನ್ ಹೇಗೆ ಅದನ್ನ ಟ್ರೆಂಡಿ ಆಗಿ ಫಾಲೋ ಮಾಡ್ತಾ ಇದ್ರು. ಅವ್ರನ್ನ ನೋಡ್ತಿದ್ದೆ ನಾನು, ಇವ್ರು ಹಿಂಗೆಲ್ಲ ಹಾಕ್ತಾರಲ್ಲ, ಆ ಟೋ ಜೀನ್ಸ್ಗಳು, ಆಮೇಲೆ ಈ ನೆಕ್ಲೆಸ್ಗಳು, ಆ ಥರದ್ದು ಕೈಗೆ ರಿಂಗ್ಸ್ಗಳು, ಈ ಥರದ್ದೆಲ್ಲ ಹಾಕ್ತಿದ್ರು. ಬಟ್ ಅವ್ರ ಹತ್ರ ಅವಾಗ ಜಾಸ್ತಿ ನಾನು ಮಾತಾಡ್ತಾ ಇರಲಿಲ್ಲ. ಸೊ ಈ ಕನೆಕ್ಷನ್ ಇತ್ತು ಅಷ್ಟೇ, ಬಿಟ್ರೆ ಒಂದೇ ಊರವರು, ಗೊತ್ತಿರೋರು. ಅವ್ರಿಗೆ ನನ್ನ ಹೆಸರು ಗೊತ್ತಿತ್ತು, ನನಗೆ ಅವ್ರ ಹೆಸರು ಗೊತ್ತಿತ್ತು. ಇವಾಗ ನಾವಿಬ್ರು ಹೇಗೆ ಅಣ್ಣ ತಮ್ಮ ಹೇಗಿದ್ದೀವಿ ಹಾಗೆ ಇದ್ದೀವಿ. ಸೊ ಮುಂದೇನು ಐ ಹೋಪ್ ಹಾಗೆ ಇರ್ತೀವಿ. ಸೊ ಅವರಿಂದ ನಾನು ಫ್ಯಾಷನ್ನ ಇಷ್ಟಪಟ್ಟೆ. ಸೊ ನನಗೆ ಗೊತ್ತಿಲ್ಲ, ನಾನು ಅವಾಗಿಂದನೂ ಕೂಡ ಕಾಲೇಜಿಗೆ ಹೋಗ್ಬೇಕಾದ್ರೂ ಅಷ್ಟೇ, ಯಾವ್ದಾದ್ರು ಒಂದು ಫೆಸ್ಟ್ ಆಗಿರ್ಲಿ ಅಥವಾ ಫೇರ್ವೆಲ್ ಪಾರ್ಟಿ ಆಗಿರ್ಲಿ, ನನ್ನ ಮೈಂಡಿಗೆ ಒಂದು 2 days 3 days ಮುಂಚೆನೆ ಬರೋದು, ಏನಾದ್ರು ಯುನೀಕ್ ಆಗಿ ಇದು ವೇರ್ ಮಾಡಬೇಕು, ಕಾಲೇಜಲ್ಲಿ ಸಮಥಿಂಗ್ ಡಿಫ್ರೆಂಟ್ ಆಗಿರ್ಬೇಕು, ಯಾರು ವೇರ್ ಮಾಡೋ ತರ ಹಾಕ್ಬಾರ್ದು. ಸೊ ಎಲ್ಲರೂ ಪ್ಯಾಂಟು ಶರ್ಟ್ ಹಾಕೊಂಡ್ ಬರ್ತಾರೆ, ನಾನು ಯಾಕೆ ಅದೇ ತರ ಹಾಕೊಂಡು ಹೋಗ್ಬೇಕು, ನಾನು ಲೇರಿಂಗ್ ಮಾಡೋಣ, ಟಿ ಶರ್ಟ್ ಹಾಕ್ಬಿಟ್ಟು ಅದ್ರ ಮೇಲೆ ಶರ್ಟ್ ಹಾಕೋಣ. ಸೊ ಈ ತರದೆಲ್ಲ ಒಂದು ಸ್ವಲ್ಪ ಥಾಟ್ಸ್ಗಳು ಬರ್ತಾ ಇತ್ತು. ಸೊ ಅದನ್ನು ಕೂಡ ನಾನು ಇಂಪ್ಲಿಮೆಂಟ್ ಮಾಡಿದ್ದೀನಿ. ಸೊ ನಾನು ಪ್ರೆಸೆಂಟ್ ಕೂಡ ಮಾಡಿದ್ದೀನಿ, ತುಂಬಾ ಜನಕ್ಕೆ ಇಷ್ಟ ಕೂಡ ಆಗಿದೆ, ತುಂಬಾ ಜನ ನಕ್ಕಿದ್ದಾರೆ ಕೂಡ. ಇವ್ನು ನೋಡೋ ಹಿಂಗ್ ಬಂದಿದ್ದಾನೆ. ಇವಾಗ ಕೆಲವ್ರು ಹೇಳ್ತಾರೆ ಚಪ್ರಿಗಳು ಅಂತ. ಓಕೆ, ಚಪ್ರಿಗಳು ಹೇಗಿದ್ದಾರೆ ಅಂತ ನಿಮಗೆ ಗೊತ್ತಿರೋದು, ಅವ್ರದ್ದು ಡಿಫ್ರೆನ್ಸ್, ಅವ್ರದ್ದು ಸ್ಟೈಲ್ ಎಲ್ಲ ಹೇಗಿರುತ್ತೆ ಅಂತ. ಸೊ ಅವಾಗ ನಮ್ಗೆ ಆತರ ಅಂತಿದ್ರು, ಬಟ್ ಅವಾಗ ಚಪ್ರಿ ಅನ್ನೋ ವರ್ಡ್ ಇರ್ಲಿಲ್ಲ. ಇವ್ನು ನೋಡು ಜಾತ್ರೆ ಮಾಡ್ಕೊಂಡ್ ಬಂದಿದ್ದಾನೆ, ನಮ್ಮ ಊರ್ ಕಡೆ ಎಲ್ಲ ಹಾಗೆ ಹೇಳೋರು, ಜಾತ್ರೆ ಮಾಡ್ಕೊಂಡ್ ಬಂದಿದ್ದಾನೆ, ಶರ್ಟ್ ಮೇಲೆ ಟಿ ಶರ್ಟ್ ಮೇಲೆ ಶರ್ಟ್ ಹಾಕೊಂಡ್ ಬಂದಿದ್ದಾನೆ, ಹರಿದೋಗಿರೋ ಪ್ಯಾಂಟ್ ಹಾಕಿದ್ದಾನೆ. ಸೊ ಈ ತರ ಎಲ್ಲ ತುಂಬಾ ಅಂದ್ರೆ ಬ್ಯಾಡ್ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ಕಿದೆ, ಗುಡ್ ಕಾಂಪ್ಲಿಮೆಂಟ್ ಕೂಡ ಸಿಕ್ಕಿದೆ. ಸೊ ಇದೇ ತರ ಫ್ಯಾಷನ್ ಫಾಲೋ ಮಾಡ್ಕೊಂಡು ಇವಾಗ ತುಂಬಾ ಬ್ರ್ಯಾಂಡ್ಸಿಗೆ ನಾನು ಇವಾಗ ಪ್ರೊಮೋ ಶೂಟ್ ಮಾಡಿ ಕೊಡ್ತಾ ಇದ್ದೀನಿ. ಅಂಡ್ ತುಂಬಾ ಜನ DM ಮಾಡ್ತಾರೆ, ನಾನು ಯಾವ್ದಾದ್ರು ಡ್ರೆಸ್ ಹಾಕಿದ್ರೆ ಬ್ರೋ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂದ್ರೆ ನನಗೂ ಒಂಚೂರು ಹೇಳ್ಕೊಡಿ ಡ್ರೆಸ್ ಸೆನ್ಸ್, ನೀವು ಹೇಗೆ ಕಲರ್ ಕಾಂಬಿನೇಷನ್ ಹಾಕ್ತೀರಾ. ತುಂಬಾ ಜನ ಕೇಳ್ತಾರೆ, ನನ್ನಿಂದ ತುಂಬಾ ಜನ ಇನ್ಫ್ಲುಯೆನ್ಸ್ ಕೂಡ ಆಗಿದ್ದಾರೆ ನಮ್ಮ ಊರಲ್ಲಿ. ಅಂದ್ರೆ ನನ್ನ ಏಜ್ ಅವ್ರನ್ನ ಬಿಟ್ಟು, ಈಗ ಕೆಲವರಿಗೆ ಒಂದು ಆಟಿಟ್ಯೂಡ್ ಇರುತ್ತೆ, ಅವನ ಹತ್ರ ಯಾಕೆ ಕೇಳ್ಬೇಕು, ಈಗ ಅವನ ಹತ್ರ ಕೇಳಿದ್ರೆ ಅವನೇನೋ ಮೇಲಿದ್ದೋನೋ ಅಂತ ತಿಳ್ಕೊಂಡ್ಬಿಡ್ತಾನೆ ಅನ್ನೋದು ಫೀಲ್ ಬರುತ್ತೆ ಕೆಲವರಿಗೆ. ಬಟ್ ಅದೇ ನಮ್ಗಿಂತ ಸಣ್ಣವ್ರು ಇರ್ತಾರಲ್ಲ, ಅವ್ರಿಗೇನು ಅನ್ಸಲ್ಲ ಪಾಪ, ಬಂದ್ಬಿಟ್ಟು ಕೇಳ್ತಾರೆ, ನಂದ್ರಣ್ಣ ನೀವು ಈ ತರ ಡ್ರೆಸ್ ಹಾಕ್ತಿರಲ್ಲ, ಎಲ್ಲಿ ತಗೊಳ್ತೀರಾ, ಎಲ್ಲಿ ಪರ್ಚೇಸ್ ಮಾಡ್ತೀರಾ. DM ಅಲ್ಲಿ ನಂಗೆ ಜಾಸ್ತಿ ಅದನ್ನೇ ಬರೋದು, ವಾರ್ಡ್ರೋಬ್ ಅಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ, ವಾರ್ಡ್ರೋಬ್ ಪಿಕ್ ತೋರಿಸಿ, ಎಲ್ಲಿ ನೀವು ಕಲೆಕ್ಷನ್ ಎಲ್ಲಿ ಪರ್ಚೇಸ್ ಮಾಡೋದು. ಸೊ ಈ ತರದೆಲ್ಲ.
ಸೊ ಒಂದ್ ಹೇಳ್ಬೇಕಂದ್ರೆ ಐ ಲವ್ ಫ್ಯಾಷನ್. ನಾನು ಇಲ್ಲಿ ಈಗ್ಲೂ ಮಾಡ್ತಾ ಇರ್ತೀನಿ, ನಾನು ಸಾಯೋ ತನಕನೂ ಫ್ಯಾಷನ್ ಮಾಡ್ತಾನೆ ಇರ್ತೀನಿ. ಸೂಪರ್. ಅದೊಂದು ನೈಸ್ ಮೋಟಿವೇಶನ್.